ಹಾಯ್ ಆಲ್ ನಮಸ್ಕಾರ. ಎಸ್, ನಾವು ಶಿರಡಿಗೆ ಹೋಗ್ತಿದ್ದೀವಿ ಅಂತ ನಾನು ಮುಂಚೆನೇ ವ್ಲಾಗಲ್ಲಿ ಹೇಳಿದ್ದೆ. ಆ್ಯಂಡ್ ದಿಸ್ ಈಸ್ ದ ಡೇ. ಆ್ಯಂಡ್ ನಾವು ವೆಡ್ನಸ್ಡೇ ಅರೌಂಡ್ 3:30ಗೆ ಟ್ರೈನ್ ಇದ್ದಿದ್ದು. ಬಟ್ ನಾವು ಮನೆ ಬಿಟ್ಟಾಗಲೇ 3 o'clock ಆಗಿತ್ತು ಬಿಕಾಸ್ ಟ್ರೈನ್ ಡಿಲೇ ಆಗಿದ್ದರಿಂದ. ಸೊ ಇದು ಬಂದು ಸ್ಲೀಪರ್ ಕೋಚ್ ರಿಸರ್ವೇಷನ್ ಆಗಿತ್ತು. ಆ್ಯಂಡ್ ನನ್ನ ಮಗಂಗೆ ಫುಲ್ ನಿದ್ದೆ ಒಂದು ಪಾಪ ಕ್ಯಾಬಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದ. ನಾನು ಓಕೆ ಫೈನ್, ಅಲ್ಲಿ ರೀಚ್ ಆದಮೇಲೆ ಸ್ವಲ್ಪ ಎಂತೂಸಿಯಾಸ್ಟಿಕ್ ಆಗಿರ್ತಾನೆ ಅಂತ ಬಿಟ್ಟೆ. ಆ್ಯಂಡ್ ಇದು ನನ್ನ ಮಗನ ಫಸ್ಟ್ ಟ್ರೈನ್ ಜರ್ನಿ. ಆ್ಯಂಡ್ ನಂದು ಆಫ್ಟರ್ 7-8 ಇಯರ್ಸ್ ಟ್ರೈನಲ್ಲಿ ಹೋಗ್ತಿರೋದು. ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಎಸ್, ನಾವಿಲ್ಲಿ ಯಲಹಂಕದಲ್ಲಿ ಹತ್ತಿದಾಗ ಅರೌಂಡ್ 4:35. ಆ್ಯಂಡ್ ನಾವು ರೀಚ್ ಆಗೋದು ನೆಕ್ಸ್ಟ್ ಡೇ ಮಾರ್ನಿಂಗ್ 10 or 11 ಆ ಥರ. ಆ್ಯಂಡ್ ಈ ಥರ ಲಾಂಗ್ ಜರ್ನಿ ನಾನು ಮಾಡಿಲ್ಲ ಆ್ಯಕ್ಚುಲಿ ಟ್ರೈನಲ್ಲಿ. ಸೊ ದಿಸ್ ವಾಸ್ ದ ಫಸ್ಟ್ ಲಾಂಗ್ ಜರ್ನಿ, ಟ್ರೈನಲ್ಲಿ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಎಸ್, ಇದು ನಾವು ಸ್ಟೇ ಆಗ್ತಿದ್ದಂಥ ಹೋಟೆಲ್ಲು ರೀಚ್ ಆದ್ವಿ. ಆ್ಯಂಡ್ ಆಫ್ಟರ್ ವಿ ರೀಚ್ಡ್, ಅಲ್ಲಿ ಹೇಳಿದ್ರು ಲೈಕ್ 4 o'clockಗೆ ಮಹಾಮಂಗಳಾರತಿ ಇರುತ್ತೆ. ಆ ಟೈಮ್ಗೆ ಟೆಂಪಲ್ಗೆ ಹೋಗಿ ಅಲ್ಲಿ ತನಕ ನೀವು ರೂಮಲ್ಲಿ ರೆಸ್ಟ್ ಮಾಡಿ ಅಥವಾ ಫುಡ್ ಏನಾದರೂ ಬೇಕು ಅಂದರೆ ತಿನ್ಕೊಳ್ಳಿ ಅಂತ. ಸೊ ನಾವು ರೆಸ್ಟ್ ಮಾಡೋಣ ಅಂತ. ಅದು ಓಪನ್ ಆಗಲ್ಲ ಬಿಡು, ಸುಮ್ಮನೆ ಇಲ್ಲೇನು ಚೆನ್ನಾಗಿಲ್ಲ ತಗೊಂಡು ಮಾಡೋದು. ಆ್ಯಂಡ್ ಎಸ್, ರೆಸ್ಟ್ ಮಾಡೋಕ್ಕೂ ಮುಂಚೆ ಇದು ಏನದು ಊಟ ಬುಕ್ ಮಾಡಿದ್ವಿ. ಊಟ ಬರೋ ಅಷ್ಟರಲ್ಲಿ ಹಂಗೆ ನಾವು ಎಲ್ಲಿ ಹೋಟೆಲ್ ಬುಕ್ ಮಾಡಿದ್ವಿ ಅಲ್ಲಿ ರೂಫ್ ಟಾಪಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು. ಸೊ ಎಸ್, ಹೆಂಗೋ ಜರ್ನಿ ಮಾಡಿ ಸುಸ್ತಾಗಿತ್ತು ಅಂತೇಳಿ ಹಾಗೆ ಒಂದು ಸ್ವಲ್ಪ ಆಟ ಆಡಿಕೊಂಡು ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಕೂತು ಬೆನ್ನೆಲ್ಲ ನೋವು ಬಂದಿರುತ್ತೆ ಅಂತ ಹಂಗೆ ರಿಲ್ಯಾಕ್ಸ್ ಆಗ್ತಿದ್ವಿ. ಆ್ಯಂಡ್ ನಾವು ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ರೂಮ್ಗೆ ಹೋಗೋ ಅಷ್ಟರಲ್ಲಿ ನಮ್ಮದು ಆರ್ಡರ್ ರೆಡಿಯಾಗಿ ಬಂದಿತ್ತು. ಸೊ ಹಂಗೆ ತಿಂದು ರೆಸ್ಟ್ ಮಾಡಿ ರೆಡಿನೂ ಆದ್ವಿ ಟೆಂಪಲ್ಗೆ ಹೋಗೋಕ್ಕೆ ಅಂತ. ಸೊ ನಾನು ಇಲ್ಲಿ ಏನು ವಿಡಿಯೋ ಮಾಡ್ತಿದ್ದೀನಿ ಇದೆ ಲಾಸ್ಟು, ಬಿಕಾಸ್ ಟೆಂಪಲ್ ರೋಡ್ಗೆ ಹೋಗಿದ ತಕ್ಷಣ ನಮ್ಮ ಫೋನ್ನ ಲಾಕರಲ್ಲಿ ಇಡಬೇಕಾಗಿತ್ತು. ಸೊ ಅದಾದಮೇಲೆ ಏನೂ ಮಾಡಲಿಲ್ಲ. ಆ್ಯಂಡ್ ಒನ್ಸ್ ವಿ ಎಂಟರ್, ಅದು ಚಿಕ್ಕದದು, ನಾವು ವಾಪಸ್ ಬರೋದಕ್ಕೆ ಆಲ್ಮೋಸ್ಟ್ 2 hours ಆಗಿತ್ತು. ಆ್ಯಂಡ್ ಕತ್ಲೇನೂ ಆಗಿತ್ತು. ಸೊ ನಮಗೆ ಕಾಲ್ ಬಂತು ಡಿನ್ನರ್ ರೆಡಿ ಇದೆ ಅಂತ. ಡಿನ್ನರ್ ಮಾಡಿಕೊಂಡು ಗುಡ್ ನೈಟ್ ಇಲ್ಲಿ ಮಾಡ್ತೀಯಾ?